ನೀರು ಜೀವಜಲ, ನೀರು ಜೀವಾಮೃತ. ಈ ನೀರಿನ ಸಮಸ್ಯೆ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಕುಡಿಯುವ ನೀರಿಗೂ ಕೂಡ ಜನ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಶುದ್ಧ ನೀರಿನ ಕುಡಿಯುವ ಘಟಕದಲ್ಲೂ ಕೂಡ ನೀರಿನ ಅಭಾವ ಉಂಟಾಗಿದೆ. ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಡಿ ರಾಂಪುರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ರಾಜಧಾನಿ ಬೆಂಗಳೂರಲ್ಲಿ ವಾಟರ್ ಎಮರ್ಜೆನ್ಸಿ ಶುರುವಾಗಿದೆ. ಹನಿ ಹನಿ ನೀರಿಗೂ ಕೂಡ ಜನ ತತ್ತರಿಸ್ತಾ ಇದ್ದಾರೆ. ಸದ್ಯ ರಾಜಾಜಿನಗರದ ಒಂದು ವಾಟರ್ ಪ್ಲಾಂಟ್ ಬಳಿ ಇದ್ದೇನೆ. ಸೊ ಈ ಭಾಗದಲ್ಲಿ ಇದೀಗ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಸುಮಾರು 6 ತಿಂಗಳ ಮೇಲಾಗಿದೆ. ಅದನ್ನು ದುರಸ್ತಿ ಮಾಡುವಂತಹ ಯಾವ ಕೆಲಸವೂ ಕೂಡ ಆಗ್ತಾ ಇಲ್ಲ. ಒಂದು ಭಾಗದಲ್ಲಿ ಕುಡಿಯೋ ನೀರು, ಕಾವೇರಿ ನೀರು ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಸೊ ವಾಟರ್ ಶುದ್ಧೀಕರಣ ಘಟಕಗಳ ಹತ್ರ ಬಂದು ನೀರನ್ನು ಹಿಡ್ಕೊಂಡು ಹೋಗುವಂಥ ಪ್ರಯತ್ನಕ್ಕೆ ಮುಂದಾದರೆ ಅಲ್ಲಿಯೂ ಕೂಡ ಕೆಟ್ಟು ನಿಂತಿದ್ದಾವೆ. ಹೀಗಾಗಿ ಕುಡಿಯೋ ನೀರು ಸಿಗದೆ ಜನ ಒಂದು ರೀತಿಯಲ್ಲಿ ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ಇದು ಕೇವಲ 1 ದಿನ 2 ದಿನದ ಸಮಸ್ಯೆ ಅಲ್ಲ. ಬೇಸಿಗೆ ಆರಂಭ ಆಗ್ತಾ ಇದ್ದ ಹಾಗೇನೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಜನ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಹೇಳಿ ಸರ್, ಆರಂಭದಲ್ಲಿಯೇ ಈ ರೀತಿಯ ಸಮಸ್ಯೆಗಳು ಇಷ್ಟು ದಿನ ಇರಲಿಲ್ಲ. ಲಾಸ್ಟ್ ಇಯರಿಂದ ಸ್ಟಾರ್ಟ್ ಆಗಿದೆ. ಅದು ಈ ಲಾಸ್ಟ್ 30 ಡೇಸಿಂದಂತೂ ವಿಪರೀತ ಆಗಿದೆ. ನೀರಿಲ್ಲ ಅಂತ ಇಲ್ಲಿ ಇದಕ್ಕೆ ಬಂದರೆ ಇದಕ್ಕೂ ನೀರು ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ. ಕ್ಯೂ ಸಿಸ್ಟಮ್ ಇರುತ್ತೆ. ನಾವೆಲ್ಲ ಕೆಟ್ಟೋಗಿದೆ ಅಂತ ಲೆಟ್ರು ಕೊಟ್ಟಿದ್ರು ಕೆಲವು ಸಲ ಒಂದು ಸಲ ಟ್ಯಾಂಕರ್ ಕಳಿಸಿದ್ರು, ಅದು 1,500 ಲೀಟ್ರ್ ಕಳಿಸ್ತಾರೆ. ಏನಕ್ಕೂ ಯೂಸ್ ಆಗಲ್ಲ, ಎಲ್ಲಿಗೂ ಸಾಲಲ್ಲ. ಈಗ ಕುಡಿಯೋ ನೀರಿನ ಘಟಕಗಳು, ಶುದ್ಧೀಕರಣ ಘಟಕಗಳಿದಾವಲ್ಲ, ಅಲ್ಲಿ ಕೂಡ ಕೆಟ್ಟು ಹೋಗಿದ್ದಾವೆ. ಅಲ್ಲಿ ಕೂಡ ಒಂದಿಷ್ಟು ಕಡೆ ವರ್ಕಿಂಗ್ ಇದ್ರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ನೀರು ಬರುತ್ತೆ. ತುಂಬ ಕಮ್ಮಿ ಇದೆ, ಏನಕ್ಕೂ ಸಾಲಲ್ಲ. ದಯವಿಟ್ಟು ಎಲ್ಲ ಅಧಿಕಾರಿಗಳೆಲ್ಲ ಎಚ್ಚೆತ್ಕೊಂಡು ಜನಗಳಿಗೆ ಸಾಕಷ್ಟು ನೀರು, ದಿನಬಳಕೆಗೆ ನೀರಿಗೆ ಆಗೋಷ್ಟು ಹಾಕಿದ್ರೆ ಸಾಕು. ಬೋರ್ವೆಲ್ ಎಲ್ಲ ಒಟ್ಟೋಗಿದೆ. ಬೆಂಗಳೂರಲ್ಲಿ ವಾಟರ್ ಎಮರ್ಜೆನ್ಸಿ ಶುರುವಾಗಿದೆ. ಕುಡಿಯೋದಕ್ಕೆ ಮಾತ್ರ ಅಲ್ಲ, ಗೃಹ ಬಳಕೆಗೂ ಕೂಡ ನೀರು ಸಿಗ್ತಾ ಇಲ್ಲ. ಸದ್ಯ ರಾಜ್ಕುಮಾರ್ ರಸ್ತೆಯಲ್ಲಿದ್ದೇನೆ. ಇದು ರಾಜಾಜಿನಗರ ಕ್ಷೇತ್ರ. ಇಲ್ಲಿ ಬೇರೆ ಬೇರೆ ಕಚೇರಿಗಳಿಗೂ ಕೂಡ ನೀರಿನ ಸಮಸ್ಯೆ ಉಂಟಾಗಿತ್ತು. ಇದೀಗ ದೇವಸ್ಥಾನಗಳಿಗೂ ಕೂಡ ಇದೀಗ ನೀರಿನ ಸಮಸ್ಯೆ ಉಂಟಾಗಿದೆ. ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೂ ಕೂಡ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ದೇವಸ್ಥಾನದಲ್ಲಿ ಕೂಡ ನೀರಿನ ಸಮಸ್ಯೆ ಉಂಟಾಗಿದೆ. ಈಗಾಗಲೇ ಬೇರೆ ಬೇರೆ ಕಚೇರಿ ಜೊತೆಗೆ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೂ ಕೂಡ ನೀರಿನ ಸಮಸ್ಯೆ ದೊಡ್ಡದಾಗಿ ಆರಂಭ ಆಗಿತ್ತು. ಇದೀಗ ದೇವಸ್ಥಾನಗಳಲ್ಲಿ ಕೂಡ ಇದೀಗ ನೀರಿನ ಸಮಸ್ಯೆ ಉಂಟಾಗಿದೆ. ದೇವಸ್ಥಾನಗಳಿಗೇನೆ ಖಾಸಗಿ ಟ್ಯಾಂಕರ್ನ ಮೂಲಕವಾಗಿ ನೀರನ್ನು ಪೂರೈಕೆ ಮಾಡುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನೇರವಾಗಿ ಖಾಸಗಿ ಟ್ಯಾಂಕರ್ನ ಮೂಲಕವಾಗಿ ಸಂಪಿಗೆ ನೀರನ್ನು ಬಿಡಲಾಗುತ್ತೆ. ಸೊ ಆ ಮೂಲಕವಾಗಿ ದೇವಸ್ಥಾನದ ಶುದ್ಧಿ ಕಾರ್ಯ ಜೊತೆಗೆ ನೀರಿನ ಬಳಕೆಯನ್ನು ಮಾಡಲಾಗುತ್ತೆ. ಸೊ ಈಗ ಟ್ಯಾಂಕರ್ನ ಮೂಲಕವಾಗಿ ನೇರವಾಗಿ ಸಂಪಿಗೆ ಬಿಡಲಾಗುತ್ತೆ. ಇಲ್ಲಿಂದ ದೇವಸ್ಥಾನದ ಆವರಣದಲ್ಲಿರುವಂತಹ ನಲ್ಲಿಗಳಿಗೂ ಕೂಡ ನೀರು ಪೂರೈಕೆ ಮಾಡುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ಸಹಜವಾಗಿ ದೇವಸ್ಥಾನಗಳಿಗೆ ಬಂದಂತಹ ಏನು ಭಕ್ತಾದಿಗಳು ಏನಿರ್ತಾರೆ, ಆ ಭಕ್ತಾದಿಗಳು ಕೈಕಾಲು ಮುಖವನ್ನು ಏನು ವಾಶ್ ಮಾಡ್ಕೊಳ್ಳೋದಕ್ಕೆ, ಜೊತೆಗೆ ಒಂದು ರೀತಿಯಲ್ಲಿ ಅನ್ನ ಸಂತರ್ಪಣೆ ಅಥವಾ ಈ ವಿಚಾರಗಳು ಬಂದಾಗ ಆ ಕುಡಿಯೋ ನೀರನ್ನು ಪೂರೈಕೆ ಮಾಡಲಿಕ್ಕೆ ಆ ಥರದ್ದೆಲ್ಲ ಸಮಸ್ಯೆಗಳು ಆಗ್ತಾ ಇತ್ತು. ಸೊ ಹಾಗಾಗಿ ಈಗ ನೀರಿನ ಏನು ಅಭಾವ ಉಂಟಾಗಿರೋ ಕಾರಣಕ್ಕಾಗಿ ಖಾಸಗಿ ಟ್ಯಾಂಕರ್ಗಳ ಮೂಲಕವಾಗಿ ನೀರನ್ನು ದೇವಸ್ಥಾನಗಳಿಗೆ ಇದೀಗ ಟ್ಯಾಂಕರ್ಗಳ ಮೂಲಕವಾಗಿ ಪೂರೈಕೆ ಮಾಡಿಕೊಳ್ಳುವಂಥದ್ದು ಕೂಡ ಆಗ್ತಾ ಇದೆ. ದೇವಸ್ಥಾನದವರು ಕೂಡ ಇದ್ದಾರೆ. ಬೇಸಿಗೆಯ ಆರಂಭದಲ್ಲಿಯೇ ಕುಡಿಯೋ ನೀರಿಗಾಗಿ ನಗರದ ಜನ ಪರದಾಡ್ತಾ ಇದ್ದಾರೆ. ಹನಿ ಹನಿ ನೀರಿಗೂ ಕೂಡ ಇದೀಗ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಮನೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೂ ಕೂಡ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಜಲಮಂಡಳಿಯಿಂದ 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ನೀರು ಪೂರೈಕೆ ಆಗ್ತಾ ಇದೆ. ನೀರಿನ ಸಮಸ್ಯೆ ಆಗಿ ಇದೀಗ ಖಾಸಗಿ ನೀರಿನ ಟ್ಯಾಂಕರ್ಗಳ ಮೊರೆ ಹೋಗಿದ್ದಾರೆ ಜನ. ಬೇರೆ ಬೇರೆ ಕಚೇರಿಗಳಿಗೆ ಜೊತೆಗೆ ಮನೆಗಳಿಗೂ ಕೂಡ ಇದೇ ಖಾಸಗಿಯ ವಾಟರ್ ಟ್ಯಾಂಕ್ನ ಮೂಲಕವಾಗಿ ನೀರನ್ನು ಸಪ್ಲೈ ಮಾಡಲಾಗ್ತಾ ಇದೆ. ಸದ್ಯ ಮಹಾಗಣಪತಿ ನಗರದಲ್ಲಿ ಒಂದು ವಾಟರ್ ಟ್ಯಾಂಕ್ನ ಮೂಲಕವಾಗಿ ಇದು ಫಿಲ್ಲಿಂಗ್ ಪಾಯಿಂಟು. ಇಲ್ಲಿಂದ ಮನೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ ಜೊತೆಗೆ ಮಾಲ್ಗಳಿಗೆ ನೀರನ್ನು ಸಪ್ಲೈ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಸೊ ಇದರ ಮಾಲೀಕರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ನೀರಿನ ಅಭಾವ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಹೇಗಿದೆ ನಿಮಗೆ ಬೇಡಿಕೆ? ಲಾಸ್ಟ್ ಟೈಮ್ಗಂದ್ರೆ ಈ ಸರಿ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಹೋಗ್ತಾ ಇದೆ. ತುಂಬ ಅಷ್ಟೊಂದು
ಅಪಾರ್ಟ್ಮೆಂಟ್ಗೆ ಯಾವುದಕ್ಕೂ ಕೊಡಲ್ಲ ನಾವು, ಬರೀ ಮನೆಗೆ ಮಾತ್ರ ಕೊಡ್ತೀವಿ. ಮನೆಗಳಿಗೆ. ಓನ್ಲಿ ಕುಡಿಯೋದು. ಓಕೆ, ಈ ಹಿಂದೆ ಸರ್ ಎಷ್ಟು ಟ್ಯಾಂಕರ್ಗಳನ್ನು ಸಹಜವಾಗಿ ಎಷ್ಟು ಟ್ಯಾಂಕರ್ಗಳು ಪೂರೈಕೆ ಆಗ್ತೈತಿ ಏನಾಗಿದೆ ಅಂದರೆ ಬೋರಲ್ಲಿ ನೀರಿಲ್ಲ. ಫಸ್ಟ್ ಸ್ಟಾಪಲ್ಲಿ ಬೋರಲ್ಲಿ ನೀರಿಲ್ಲ. ನಮ್ಮದು ಮುಂಚೆ ಒಂದು 10 ಲೋಡು 5 ಲೋಡ್ ಬರೋದು, ಈಗ ಒಂದು 7-8 ಲೋಡ್ ಬರ್ತಾಯಿತ್ತು. ಹಂಗಾಗಿ ನೀರು ನಮ್ಮಲ್ಲಿ ಇದರಲ್ಲಿ ಸಾಕಾಗ್ತಾ ಇಲ್ಲ, ಡ್ರೈ ಆಗ್ತಾ ಇದೆ. ಓಕೆ, ಈಗ ಸರ್ ನಿಮಗೆ ಆರ್ಡ್ರ್ಗಳು ಹೇಗೆ ಬರ್ತಾ ಇದೆ ಸರ್ ಮನೆಗಳಿಗೆ? ಫೋನ್ ಮೂಲಕ ಬರುತ್ತೆ. ನಾವು 10 ಜನ ನೀರು ಬೇಕು ಅಂತ ಫೋನ್ ಮಾಡಿದ್ರೆ ಒಂದು 2 ಕೊಡ್ತೀವಿ ಅಷ್ಟೇ. 2-3 ಜನ ಕೊಡ್ತಾರೆ, ಅದ್ರ ಮೇಲೆ ಜಾಸ್ತಿ ಕೊಡೋಕ್ಕಾಗ್ತಾ ಇಲ್ಲ. ರೇಟ್ ಹೇಗಿರುತ್ತೆ ಸರ್ ಒಂದು ಟ್ಯಾಂಕರ್ಗೆ? ನಮ್ಮ ಒಂದು ಟ್ಯಾಂಕರ್ಗೆ 700 ರೂಪಾಯಿ, 650 ರೂಪಾಯಿ, 700 ರೂಪಾಯಿ ಮಾಡ್ತೀವಿ. ನಮ್ದು ಯಾಕೆ ಈ ಸರ್ವೆನಿಂಗ್ಸ್ ಮಾತ್ರ ಕೊಡ್ತೀವಿ. ಆಮೇಲೆ ನಮಗೆ ಫ್ರೀ ಲೋಡ್ ಜಾಸ್ತಿ ಹೋಗುತ್ತೀವಿ ರೀ, ಸಿಕ್ಕಾಪಟ್ಟೆ ಫ್ರೀ ಲೋಡ್ ಕೊಡ್ತೀವಿ ನಾವು. ಆಮೇಲೆ ಗಿಡಕ್ಕೆ ಮರಕ್ಕೆ ಎಲ್ಲನೂ ತುಂಬಾ ಕೊಡ್ತೀವಿ. ಯಾಕೆಂದರೆ ಬೆಸ್ಟ್ ಎಲ್ಲ ತುಂಬ ಪರಿಚಯದವರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹನಿ ಹನಿ ನೀರಿಗೂ ಪರದಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕೇವಲ ದೈನಂದಿನ ಕರ್ಮ ಕಾರ್ಯಗಳಿಗೆ ಮಾತ್ರ ಅಲ್ಲ, ಕುಡಿಯುವಂಥ ಹನಿ ನೀರಿಗೂ ಸಹ ದೊಡ್ಡ ಮಟ್ಟದ ಸಮಸ್ಯೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಸದ್ಯ ನಾನೀಗ KP ಅಗ್ರಹಾರದ ಒಳಭಾಗದಲ್ಲಿದ್ದೇನೆ. ಕೆಲವೊಂದಷ್ಟು ಜನ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಪರಿಸ್ಥಿತಿ ಹೇಗಿದೆ, ಇಲ್ಲಿ ನಿಜಕ್ಕೂ ಅವ್ರಿಗೆ ನೀರು ಸಿಗ್ತಾ ಇದೆ? ಯಾಕಂದರೆ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ನೀರಿನ ಹಾಹಾಕಾರ ಹೆಚ್ಚಾಗ್ತಾ ಇದೆ. ಬೇಸಿಗೆ ಆರಂಭದಲ್ಲೇ ಪರಿಸ್ಥಿತಿ ಹೀಗಿದ್ರೆ ಇನ್ನು ಮಾರ್ಚ್, ಏಪ್ರಿಲ್, ಮೇನ ಸಂದರ್ಭಗಳಲ್ಲಿ ಯಾವ ಸ್ಥಿತಿಗೆ ನಮ್ಮ ಪರಿಸ್ಥಿತಿ ತಲುಪಬಹುದು ಅನ್ನುವಂಥ ಆತಂಕ ಸಾಮಾನ್ಯವಾಗಿ ಎಲ್ಲರಲ್ಲೂ ಸಹ ಕಾಡ್ತಾ ಇದೆ. ಬಹುತೇಕ ಕಡೆ ಬೆಂಗಳೂರಿನಲ್ಲಿ ನೀರು ಸಿಗ್ತಾ ಇಲ್ಲ. ಜನ ನೀರಿಗಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೀರನ್ನು ತರಲಿಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಗಮನಿಸ್ಬೋದು, KP ಅಗ್ರಹಾರದಲ್ಲಿನ ಕೆಲ ನಿವಾಸಿಗಳು ಖಾಲಿ ಕೊಡವನ್ನು ಹಿಡಿದು ಪ್ರದರ್ಶನ ಮಾಡೋದ್ರ ಮುಖಾಂತರ ದಯಮಾಡಿ ನಮಗೆ ನೀರು ಕೊಡ್ರಪ್ಪ ಅಂತ ಕೇಳುವಂತಹ ಒಂದಷ್ಟು ಸ್ಥಿತಿಗೆ ಮುಂದಾಗ್ತಾ ಇದ್ದಾರೆ. ನಾನು ಅವರೆಲ್ಲರನ್ನ ಸಹ ನಾನು ಮಾತನಾಡಿಸ್ತೇನೆ. ಅವ್ರಿಗೆ ಹೇಗಿದೆ ಅವರ ಪರಿಸ್ಥಿತಿಗಳು, ಏನು ಹೇಳ್ತಾರೆ ಎಲ್ಲವನ್ನ ಸಹ ನಾನು ಅವ್ರನ್ನ ಕೇಳ್ತೇನೆ. ಮೇಡಮ್ ಹೇಳಿ, ಪರಿಸ್ಥಿತಿ ಹೇಗಿದೆ? ನೀರು ಸಿಗ್ತಾ ಇದೆಯಾ ಹೇಗೆ? ಸರ್, ನೀರು ಹೆಂಗೆ ಅಂದರೆ ಯಾವಾಗಲೂ ಬಿಡ್ತಾ ಇದ್ರು, 1 ಅವರ್ 2 ಅವರ್ ಬಿಡೋದು, ಅದನ್ನು ಜೋರಾಗಿ ಬಿಡ್ತಾ ಇಲ್ಲ. ಇವಾಗ ಫುಲ್ಲು ಟ್ಯಾಂಕ್ ಫುಲ್ ಆಗೋದು, ಇವಾಗ ನೋಡಿದ್ರೆ ಅದು ಆಗ್ತಾ ಇಲ್ಲ. ಕಾವೇರಿ ನೀರಿಲ್ಲ, ಕಾರ್ಪೊರೇಷನ್ ನೀರು ಇಲ್ಲ ಅಂದರೆ ಏನು ಮಾಡಬೇಕು? ಬಾತ್ರೂಮ್ಗೆ, ಬಟ್ಟೆ ತೊಳೆಯೋಕ್ಕೆ, ಮಕ್ಕಳಿಗೆ ಎಲ್ಲದಕ್ಕೂ ಬೇಕೇ ಬೇಕಲ್ವಾ? ನೀರು ತುಂಬಾ ಕಷ್ಟ ಆಗಿದೆ ಸರ್. ದಯವಿಟ್ಟು ಏನಾದರೂ ಎಲೆಕ್ಷನಲ್ಲಿ ಗೆಲ್ಸಿದ್ದೀವಿ, ಅವರು ತಿರುಗಿ ನೋಡ್ತಾ ಇಲ್ಲ, ಏನಿದೆ ಏನಾಗಿದೆ ಅಂತಲೂ ತಿರುಗಿ ನೋಡ್ತಾ ಇಲ್ಲ. ದಯವಿಟ್ಟು ಏನಾದರೂ ಮಾಡಿ ನೀರು ವ್ಯವಸ್ಥೆ ಮಾಡಿಕೊಡಿ ಸರ್. ಓಕೆ, ಈಗ ಒಬ್ರು ಸಾಮಾನ್ಯವಾಗಿ ಮಹಿಳೆಯರಿಗೆ ಮನೆಯಲ್ಲಿರುವಂಥ ಈ ನೀರಿನ ಪರಿಸ್ಥಿತಿಗಳು, ಕಷ್ಟಗಳು ಗೊತ್ತಿರುವಂಥದ್ದು, ನಿಭಾಯಿಸ್ಲಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಇದು? ಸರ್, ತುಂಬ ಕಷ್ಟ ಆಗ್ತಿದೆ. ನೀರು 1 ಅವರ್ ಬರುತ್ತೆ. ಒಂದು ಮನೇಲಿ ಈಗ 4 ಮನೆ ಇದೆ ಒಂದು ಬಿಲ್ಡಿಂಗಲ್ಲಿ. ಅದರಲ್ಲಿ 4 ಮನೆಗೆ ಕೊಡೋದು ತುಂಬ ಕಷ್ಟ ಇದೆ. 1 ಅವರ್ ಬರೋಲ್ಲ ಸರಿಯಾಗಿ, ಅದು ಸಣ್ಣ ಬರುತ್ತೆ. ರೆಗ್ಯುಲರಾಗಿ ಬಿಟ್ವಿ ಅಂದರೆ ಅದು ಸಿಗೋದು ಇಲ್ಲ ನೀರು. ನಮಗೆ ಒಂದಿನ ಬರೋದು ಕಷ್ಟ ಇದೆ, ಆ ಥರ ಇದೆ. ನಾವು